ನಮ್ಮ ರಾಜಾಜಿನಗರದ ರಾಜ್ಕುಮಾರ್ ವಾರ್ಡ್, ಗೋವಿಂದರಾಜನಗರದ ರಾಜ್ಕುಮಾರ್ ವಾರ್ಡ್ ಹಾಗೂ ಮಹಾಲಕ್ಷ್ಮಿಯ ರಾಜ್ಕುಮಾರ್ ವಾರ್ಡ್ ಇದು ಎಲ್ಲದಕ್ಕೂ ಟಚ್ ಆಗುತ್ತೆ ನಮ್ಮ ಏರಿಯಾ. ಅದರಿಂದ ಎಲ್ಲರೂ ಈ ಶಿಬಿರವನ್ನು ಉಚಿತವಾಗಿ ಏರ್ಪಡಿಸಲಾಗಿದೆ. ಫ್ರೀ ಬ್ಲಡ್ ಚೆಕಪ್, ಫ್ರೀ ECG, ಫ್ರೀಯಾಗಿ ಥೈರಾಯ್ಡು ಹಾಗೂ ಫ್ರೀಯಾಗಿ ಹೈ ಚೆಕಪ್, ಫ್ರೀಯಾಗಿ ಗ್ಲಾಸ್ಗಳನ್ನು ಕೊಡತಕ್ಕದ್ದು. ಆದ್ದರಿಂದ ಈ ಶಿಬಿರವನ್ನು ದಯವಿಟ್ಟು ಬಂದು, ನಾನು ಬೆಳಗ್ಗೆನೆ ಬಂದು ನಾನೇ ಚೆಕಪ್ ಮಾಡಿಸ್ಕೊಂಡೆ. ಭಾರಿ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಲಯನ್ಸ್ ಕ್ಲಬ್ ವತಿಯಿಂದ. ದಯವಿಟ್ಟು ಒಳ್ಳೊಳ್ಳೆ ಡಾಕ್ಟರ್ಗಳು ಬಂದಿದ್ದಾರೆ ಹಾಗೂ ಚೆಕಪ್ ಇದೆ, ಬಾಡಿ ಚೆಕಪ್ ಎಲ್ಲ ಬಂದು ನೀವು ಮಾಡಿಸ್ಬೋದು. ಮಾಡಿಸಿ ಇದನ್ನು ಉಪಯೋಗ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೂ ಸ್ಪರ್ಶ ಹಾಸ್ಪಿಟಲ್ ಸಹಯೋಗದಿಂದ ನಡೀತಾ ಇದೆ. 25 ಇಯರ್ಸ್, 20 ವರ್ಷ ನಮ್ಮ ತಂದೆಯವ್ರ ಕಾಲದಿಂದನೂ ನಾವು ಸಮಾಜ ಸೇವೆಯಲ್ಲಿ ಇದ್ದೀವಿ, ಮಾಡ್ತಾ ಇದ್ದೀವಿ. ಒಳ್ಳೆಯದು. ನಮ್ಮ ರಾಜ್ಕುಮಾರ್ ವಾರ್ಡ್ನ ಗೋವಿಂದರಾಜನಗರ, ವಿಜಯನಗರ, ರಾಜಾಜಿನಗರ, ಮಹಾಲಕ್ಷ್ಮಿ ಲೇಔಟು ಇದೆಲ್ಲ ಸೇರಿ ಮಾಡ್ಕೊಂಡೇ ಬಂದಿದ್ದೀವಿ. ಕಾಲೇಜ್ ಡೇಸಿಂದನೂ ನಡೀತಾ ಇದೆ. ಜನ ಎಲ್ಲನೂ ನಮ್ಮನ್ನ ಗುರುತಿಸ್ತಾರೆ. ನಾವು ಅವ್ರ ಜೊತೆ ಇದ್ದೀವಿ. ಅವತ್ತಿಂದ ನನ್ನ ಫ್ರೆಂಡು ಲಯನ್ಸ್ ಕ್ಲಬ್ಬಿಂದ ನಮ್ಮ ಸುನೀಲ್ ಅಂತ ಅಂದ್ಬಿಟ್ಟು ನನಗೆ ಮಗ ಇದ್ದಂಗೆ ಅವನು ಹಾಗೂ ಸುರೇಶ್ ಅವರಿಬ್ಬರು ಆರ್ಗನೈಸ್ ಮಾಡಿದ್ದಾರೆ. ದೇ ಆರ್ ಡೂಯಿಂಗ್ ರೆಗ್ಯುಲರ್ಲಿ ಮಾಡ್ತಾ ಇರ್ತಾರೆ ಅವರೆಲ್ಲನೂ. ಇಲ್ಲಿ ಲಯನ್ಸ್ ಕ್ಲಬ್ ಹಾಗೂ ಸ್ಪರ್ಶ ಹಾಸ್ಪಿಟ್ಲು ಹಾಗೂ ಸುರೇಶು, ಸುನೀಲು ಹಾಗೂ ವಿಶ್ವ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಚುನಾವಣೆ ನಾನೇನು ಅದ್ರ ಮೇಲೆ ಇಟ್ಕೊಂಡು ಮಾಡೋದಿಲ್ಲ. ವರ್ಷ ನಾನು ಇಲ್ಲಿ ಫ್ರೀ ಸ್ಯಾರೀಸು, ಫ್ರೀಯಾಗಿ ಬುಕ್ಸು, ಫ್ರೀಯಾಗಿ ಬ್ಯಾಗ್ಸು, ಫ್ರೀಯಾಗಿ ಯೂನಿಫಾರ್ಮ್ಸು ಗೌರ್ಮೆಂಟ್ ಸ್ಕೂಲ್ಸ್ ಮಕ್ಕಳಿಗೆ ಇದು ನಾನು 20 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನೇನು ಇದೇ ಕಾನ್ಸಂಟ್ರೇಷನ್ ಅಂತ ಅಲ್ಲ. ನಾವು ಪಕ್ಷೇತರ ನಿಂತ್ಕೊಂಡ್ರು ಜನ ಓಟ್ ಹಾಕ್ತಾರೆ. ಆ ಮಟ್ಟದಲ್ಲಿ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿನ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಬೇಕಾಗಿರೋದು ನಮ್ಮ ಜನ, ಅವ್ರ ಖುಷಿ. ಎಲ್ಲ ಅಕ್ಕಪಕ್ಕದಲ್ಲಿ ಅಣ್ಣ ತಮ್ಮಂದಿರು ಆ ಥರ ಬಾಳಿ ಬದುಕಬೇಕು ಅಷ್ಟೇ. ಎಲ್ಲ ಜಾತಿ ಮತದವರು ಒಂದಾಗಿ ಹೋಗಬೇಕು. ನಮ್ಮ ರಾಜ್ಯದಲ್ಲಿ ಇವತ್ತು ಇಡೀ ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಒಂದೇ ಸರಿ, ಇಡೀ ಇಂಡಿಯಾದಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಸಮೃದ್ಧಿಯಾಗಿದೆ. ಎಲ್ಲ ಭಾಗ್ಯಗಳಿದೆ. ಹೆಣ್ಮಕ್ಳು ಆರಾಮ್ಸೆ ಇದ್ದಾರೆ. ಮನೆಗೆ 2,000 ರೂಪಾಯಿ ಭಾಗ್ಯ, ಫ್ರೀ ಬಸ್ಸು, ಫ್ರೀ ಕರೆಂಟು, ಫ್ರೀ ಅಕ್ಕಿ, ಆಮೇಲೆ ಮಗನಿಗೆ ಕೆಲಸ ಇಲ್ಲ ಅಂದರೆ ಅವನಿಗೆ 2,000. ಈ ಥರ ಎಲ್ಲ ಭಾಗ್ಯಗಳು ಸಮೃದ್ಧಿಯಾಗಿ ನೆಮ್ಮದಿಯಾಗಿರುವ ರಾಜ್ಯ ಅಂದರೆ ಕರ್ನಾಟಕ ರಾಜ್ಯ. ನಾನು ಆಕಾಂಕ್ಷೆನಿದ್ದೀನಿ ಈ ರಾಜ್ಕುಮಾರ್ ವಾರ್ಡ್ಗೆ. ಇದು ಜನರಲ್ ಆಗಿದೆ. ಇದು 20 ವರ್ಷದಿಂದ ಇದೇ ಥರ ಇದು ರಿಸರ್ವ್ ಆಗ್ತಾನೆ ಇತ್ತು. ಈಗ ಜನರಲ್ ಆಗಿದೆ. ನಾವು ಎಲ್ಲ ಓದ್ಸಲಿ ಎಲ್ಲ ಬೇರೆ ಬೇರೆ ಸ್ನೇಹಿತರುಗಳನ್ನ ಅವ್ರ ವೈಫ್ಸ್ನಲ್ಲಿ ನಿಂತು ಗೆಲ್ಲಿಸಿದ್ದು. ಸರಿ, ನಾನು ನಿಲ್ಲಬೇಕು ಅಂತ ಇದ್ದೀನಿ. ಬೂತ್ ಮಟ್ಟದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ, ನಡೀತಾ ಇದೆ. ಯಾವತ್ತೂ ನಾವೆಲ್ಲ ಬೂತ್ ಮಟ್ಟದಿಂದನೇ ಜನ ಜೊತೆ ಇರೋದು. ಯಾವತ್ತು ವಿ ಆರ್ ದೇರ್ ವಿತ್ ದಿ ಪೀಪಲ್, ಜನರ ಜೊತೆ ಇದ್ದೀವಿ. ಎಲ್ಲ ಸ್ನೇಹಿತರು ಬಂದು ಈ ಬ್ಲಡ್ ಕ್ಯಾಂಪು ಹಾಗೂ ಐ ಚೆಕಪ್ಪು ಇದನ್ನೆಲ್ಲ ಉಪಯೋಗಿಸ್ಕೊಂಡ್ಲಿ. ಹಾಗೂ ನಾನು ಇವತ್ತೇ ಅಲ್ಲ, ಕರೋನಾದಲ್ಲಿ 2 ಸಲಿನೂ ಸತತವಾಗಿ ಮನೆಗೆ ಹೋಗಿ ನಾನು ಇಲ್ಲೇ ಮಿಷಿನ್ ಹಾಕಿಸಿದ್ದೆ. ಕರೋನಾ ಇದು ಸೋಡಿಯಂ ಹೈಪೋಕ್ಲೋರೈಡ್ದು ಮಿಷಿನ್ಸ್ನ ಇಲ್ಲೇ ಹಾಕಿ ಸಪ್ಲೈ ಕೊಟ್ಟಿದ್ದೀನಿ. ಎಲ್ಲ ಕಡೆಗೂ ಎಲ್ಲ ಮನೆಗೂ ಫೈರ್ ಇಂಜಿನಿಂದ ಸ್ಪ್ರೇ ಮಾಡಿಸಿದ್ದೀನಿ. ಆಮೇಲೆ ನನಗೇ ಬಂತು ಕರೋನಾ 2ನೇ ಸಲ. ನಾವು ಅವತ್ತಿಂದ ಆ್ಯಕ್ಟಿವ್ ಆಗಿದ್ದೀವಿ. ನಮ್ಮ ಏರಿಯಾದಲ್ಲಿ ಎಲ್ಲ ಕಡೆಗೂ ಮಾಡಿಸಿದ್ದೀನಿ ನಾವು. ಹಾಗೂ ನಮ್ಮೆಲ್ಲ ಸ್ನೇಹಿತರುಗಳು ಒಗ್ಗಟ್ಟಾಗಿ ಮಾಡಿದ್ದೀವಿ. ಎಲ್ಲ ಒಳ್ಳೇದಾಗಲಿ. ಇನ್ನು ಮುಂದೇನು ಫ್ಯೂಚರ್ ಒಳ್ಳೇದಾಗುತ್ತೆ. ಮನೆ ಮಗನಾಗಿ ಇರ್ತೀನಿ. ನಮ್ಮ ಅಣ್ಣವರು ನಮ್ಮ ಒಂದು ಏನಂದ್ರೆ ನಮ್ದು ವಾರ್ಡ್ಗೆ ಒಳ್ಳೇದು ಮಾಡಬೇಕು ಅಂತ ಒಂದು ನಮ್ಗೆ ಅಭಿಪ್ರಾಯ ಐತೆ. ಏನೇ ಆದ್ರೂ ನಮ್ಮ ಅಣ್ಣವ್ರು ನಡ್ಸ್ಕೊಡ್ಬೇಕು. ಅವರು ನಿಲ್ದೇ ಹೋಗ್ಲಿ, ಸಮಾಜ ಸೇವೆ ನಮ್ದು ಯಾವತ್ತು ಮುಂದುವರಿಯುತ್ತೆ. ಇದೇ ತರ ಜನಕ್ಕೆ ನಮ್ಗೆ ಅನುಕೂಲಗಳು ಯಾವತ್ತು ನಾವು ಮಾಡ್ಕೊಡ್ಬೇಕು. ಜನ ಕಷ್ಟಕ್ಕೆ ನಾವು ಭಾಗಿಯಾಗ್ತೀವಿ. ಒಂದು ಒಳ್ಳೇದು, ದುಃಖಕ್ಕೆ, ಸಂತೋಷಕ್ಕೆ ಎಲ್ಲದಕ್ಕೂ ನಾವು ಇರ್ತೀವಿ. ಏನಂದ್ರೆ ನಮ್ಮ ಅಣ್ಣನೊಂದು ಚಾನ್ಸ್ ಸಿಗ್ಬೇಕು ಅಂತ ನಮ್ಗೊಂದು ಆಸೆ ಇದೆ. ದೇವ್ರ ಇಚ್ಛೆ, ಜನರ ಅಭಿಪ್ರಾಯ ಇರಲಿ. ನಾವು ಜನರ ಸೇವೆ ಯಾವತ್ತು ಖಂಡಿತ ಇರುತ್ತೆ. ಕೆಲ್ಸ್ಕೊಂಡ್ ಬರ್ತೀವಿ. ಜನ ಹಂಗೆ ನಮ್ಗೆ ಬಂದವ್ರಿಗೆ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವೇನಿದ್ರು ನಾವು ಮುಂದಕ್ಕೆ ನಾವು ಗೆಲ್ಲ ಅಂತ ಒಂದು ಅಭಿಪ್ರಾಯ ಮಾಡ್ತೀವಿ. ಗೆದ್ದಿಲ್ಲ ಅಂದ್ರು ಏನೇ ಮಾಡಿದ್ರು ಅಣ್ಣ ಸೇವೆ ಯಾವತ್ತು ಹಿಂಗೆ ಇರುತ್ತೆ. ಜನ ನಮ್ಗೆ ಅಭಿಪ್ರಾಯನ ಕೊಡ್ಬೇಕಾಗುತ್ತೆ. ಜನ ನಮ್ ಬಂದು ಏನೇ ಇದ್ರು ಬೆಂಬಲಿಸ್ಬೇಕು. RG ಸೋಮಶೇಖರ್ ಅವರು ಹುಟ್ಟುಹಬ್ಬದ ಶುಭಾಶಯ.